ಇಲ್ಲಿಂದ ನಾವು ಟೆಂಪಲ್ ರೀಚ್ ಆಗಬೇಕು ಅಂದರೆ ಬೋಟಲ್ಲೇ ಹೋಗಬೇಕು. ಸೀದಾ ಹೋಗಿ ಫಾಲ್ಸ್ ಒಳಗೆ ಬೀಳ್ಬೋದು ಅಂತ. ಕೋಸ್ಟಲ್ ಏರಿಯಾ ವೆದರ್ ಸ್ಟಾರ್ಟ್ ಆಗೋಯ್ತು ಇಲ್ಲಿಂದ. ಇಳಿತಾ ಇದೆ, ನೀರು ಇಳಿತಾ ಇದೆ. ಅಂಥ ಭಯಾನಕ ಪ್ರಾಣಿಗಳು ಯಾವ್ದಾದ್ರು ಇದೆಯಾ? ಸೊ ಟೈಮು ಬೆಳಗ್ಗೆ 8 ಗಂಟೆ. ಮಂಡಗದೆ ರೋಡ್ ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈ ಸರಿ ಬಿಸಿಲಿಗೆ ಯಾಕೋ ಮಂಡಗದೆ ಅಳ್ಳಾಡಿರಂಗೆ ಕಾಣಲ್ಲ. ಇನ್ನು ನೆಕ್ಸ್ಟ್ ಮಂತ್ ನೋಡಬೇಕು ಮೇಲೆ ಹೆಂಗಿರುತ್ತೆ ಅಂತ. ಇಷ್ಟೊತ್ತಿಗೆಲ್ಲ ಪೂರ್ತಿ ಎಲೆಗಳೆಲ್ಲ ಉದ್ರೋಗಿ ಒಣಗಿದ ಮರಗಳ ಥರ ಇರ್ತಿತ್ತು. ಇನ್ನೂ ಇಷ್ಟೊಂದು ಗ್ರೀನರಿಯಾಗಿ ಇಷ್ಟು ಚೆನ್ನಾಗಿದೆ. ಫಸ್ಟ್ ಟೈಮ್ ಇದು ಸಮ್ಮರ್ ಸೀಸನಲ್ಲಿ ಇಷ್ಟೊಂದು ಫ್ರೆಶ್ ಆಗಿರೋದು ವೆದರು. ಮಾನ್ಸೂನ್ ಸ್ಟಾರ್ಟಿಂಗ್ ಮಳೆ ಬಿದ್ದಾಗಿರತ್ತಲ್ಲ ಆ ಥರ ಇದೆ. ಓ ಹೆವಿ ಇದೆಯಲ್ಲೋ, ನಾನು ಇದನ್ನ ನೋಡೇ ಇಲ್ಲ ನೋಡಿ. ಇಷ್ಟು ವರ್ಷ ಬರ್ತಿದ್ದೀವಿ, ಪಕ್ಷಿಗಳೇ ಕಾಣಿಸ್ತಿರ್ಲಿಲ್ಲ. ಇವತ್ತೊಂದು ರಾಶಿ ಕೂತಿದ್ದಾವೆ ಬರ್ಡ್ ಸ್ಯಾಂಚುರಿಲಿ. ಯಾವಾಗಾದ್ರೂ ಬರಬೇಕು ಅನಿಸ್ದಾಗ ಬರ್ತೀವಿ, ಬಟ್ ಈ ಥರ ಗ್ರೀನರಿ, ಈ ಥರ ವೆದರು, ಇಷ್ಟೊಂದು ನೀರು, ಇಷ್ಟು ಮೇಲ್ಗಡೆ ಇಷ್ಟೊಂದು ಪಕ್ಷಿಗಳು ಒಟ್ಟಿಗೆ ಎಲ್ಲನೂ ನೋಡಿದ್ದು ಟೈಮೇ ಇಲ್ಲ ಎಷ್ಟು ದಿನದಲ್ಲಿ. ಎದುರುಗಡೆ ಈ ಲೈನ್ ಪೂರ್ತಿ ಅದೇ ಕೂತಿದೆ ಮತ್ತು ಇಲ್ಲೂ ಅದೇ ಕೂತಿದೆ. ಇಷ್ಟು ವರ್ಷ ನಾವು ಇಲ್ಲೇ ಇದ್ದು ಬಂದಿರೋದ್ರೊಳಗೆ ಕರೆಕ್ಟಾಗಿ ಪಕ್ಷಿಗಳನ್ನ ಇಷ್ಟೊಂದು ಸೈಟ್ ಮಾಡಿರೋದು ಅಂತಂದರೆ ಇವತ್ತೇ. ಇದೆಲ್ಲ ಒಂದೇ ಜಾತಿ ಪಕ್ಷಿಗಳು ಕೂತಿರೋದು ಸದ್ಯಕ್ಕೆ. ಇಲ್ಲಿ ಮರದ ಕೊಂಬೆ ಮೇಲೆ ಇಲ್ಲೊಂದಿಷ್ಟಿದೆಯಾ, ಇಲ್ಲಿ ಈ ಮರದ ಮೇಲೆ ಸ್ವಲ್ಪ ಕೂತಿದೆ ನೋಡಿ. ಬೇರೆದೆಲ್ಲ ಮಿಕ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ರೋಡಲ್ಲಿ ಹೋಗ್ತಿದ್ದವರಿಗೆ ಕಾಣಿಸ್ತು. ವೆದರ್ ಮಾತ್ರ ಮಸ್ತ್ ಅನ್ಕೊಳ್ಳಿ. ಈಗ ಸದ್ಯಕ್ಕೆ ಇನ್ನೂ ಬೆಳಗಿನ ಜಾವ ಇದ್ದಂಗೆ ಇದೆ. 8:30, 8:45 ಆಗ್ತಾ ಬಂದು. ಫಸ್ಟ್ ವರಂಗ ಜೈನ್ ಟೆಂಪಲ್ಗೆ ಹೋಗ್ಬಿಟ್ಟು ಆಮೇಲೆ ಕುಳ್ಳು ತೀರ್ಥ ಫಾಲ್ಸಿಗೆ ಹೋಗೋಣ ಅಂತಿದ್ದೀವಿ. ಸೊ ನೋಡಿ, ಆಫ್ಟರ್ 9:30 ಈಗ ಬಂದಿದೆ ಬಿಸಿಲು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀವಿ ಅಂತಂದರೆ, ವಾರದಲ್ಲಿ 5 ದಿನ ಚೆನ್ನಾಗಿ ಕೆಲಸ ಮಾಡಿರ್ತೀವಲ್ಲ, ಫ್ರೈಡೇ ಬಂದ್ರೇ ಖುಷಿ ಆಗೋಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಸ್ಯಾಟರ್ಡೇ ಸಂಡೇ ಪ್ರಶ್ನೆ ಆಮೇಲೆ, ಫ್ರೈಡೇ ಬಂತು ಅಂದ್ರೇ ವೀಕೆಂಡ್ ಅಲ್ಲಿಂದನೇ ಸ್ಟಾರ್ಟ್ ಆಗೋಯ್ತು ಅಂತ. IT ಫೀಲ್ಡಲ್ಲಿ ಇರೋರಿಗೆ ಈ ಸಂಕಟ, ಈ ನೋವು ಗೊತ್ತಾಗುತ್ತೆ. ನಮಗೆ 2 ದಿನ ರಜೆ ಇರ್ಬೋದು, ಬಟ್ ಬೇರೆಯವ್ರು ಏನು ವಾರ ಪೂರ್ತಿ ಮಾಡ್ತಾರೆ 7 ದಿನ, ಅದನ್ನ ನಮಗೆ ಆ 5 ದಿನದಲ್ಲೇ ರೂಪಿಸ್ಬಿಟ್ಟಿರ್ತಾರೆ. ತೀರ್ಥಹಳ್ಳಿಯ ಹೊಸ ರೋಡು ಬಂದು ನೋಡಿ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಲಾಸ್ಟ್ ಟೈಮು ಧರ್ಮಸ್ಥಳ ಹೋದಾಗ ನೈಟ್ ಒಂದು ಹೋಟ್ಲಿಗೆ ಬಂದಿದ್ವಿ. ಒಂದು ಲೆವೆಲಿಗೆ ಚೆನ್ನಾಗಿತ್ತು ಫುಡ್ಡು. ಅಲ್ಲಿಗೆ ಟಿಫನಿಗೆ ಹೋಗೋಣ ಇವಾಗ. ಸೊ ಇದೇ ಅದು ಹೋಟೆಲ್ ಗಣೇಶ್. ಲಾಸ್ಟ್ ಟೈಮ್ ನಾವು ನೈಟ್ ಊಟಕ್ಕೆ ಬಂದಿದ್ದು. ಸೊ ನಾವೀಗ ಜಸ್ಟ್ ಟಿಫನ್ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ. ಸೀದಾ ಈಗ ವರಂಗ. ಇಲ್ಲಿಂದ ಇನ್ನೊಂದು 10-11 ಕಿಲೋಮೀಟ್ರ್ ಇರ್ಬೋದು. ಕುಳ್ಳು ತೀರ್ಥಕ್ಕೆ 1-1.5 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ಮುಂಚೆ ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಬಟ್ ಫಾಲ್ಸ್ ಮಾತ್ರ ಮಸ್ತಾಗಿದೆ. ಮಹಾರಾಷ್ಟ್ರ ಸೈಡೆಲ್ಲ ಇರುತ್ತಲ್ಲ ಆ ಥರ. ಮಾನ್ಸೂನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮಳೆ ಬಿದ್ದಿದ್ದು ಸ್ಟಾರ್ಟಿಂಗಲ್ಲಿ ಬರಬೇಕು. ಹೆವಿ ಫ್ಲೋ ಇರುತ್ತಲ್ಲಿ, ಬಿಡೋದಿಲ್ಲ. ಕುಳ್ಳು ತೀರ್ಥ ಕ್ಲೋಸ್ ಮಾಡಿಬಿಡ್ತಾರೆ. ಈ ವರಂಗ ನೋಡಿಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಸೀದಾ ಹೋಗಿ ಫಾಲ್ಸ್ ಒಳಗೆ ಬೀಳ್ಬೋದು ಅಂತ ಈ ವೆದರಿಗೆ ಹಂಗೆ ಪ್ಲ್ಯಾನ್ ಆಗ್ತಿದ್ದೀವಿ. ಫಾಲ್ಸ್ ನೋಡ್ದಲ್ಲ, ಅದಕ್ಕೆ ಹೋಗೋಣ. ಯಾವ್ದು ಹೇಳೋ? ಮತ್ತಾವ? ಅದು ಹೆಸರೇ ಮತ್ತಾವ? ಓಕೆ, ಮತ್ತಾವು ವಾಟರ್ ಫಾಲ್ಸ್ ಅಂತೆ. ಸೊ ಏನು ಗೊತ್ತಾ, ಬೆಸ್ಟ್ ಪ್ಲ್ಯಾನ್ ಅಂತಂದರೆ, ನಾವು ಇಲ್ಲೆಲ್ಲರೂ ಹೊರಗಡೆ ಬಂದಾಗ ಮನೆಯಿಂದನೋ ಅಥವಾ ಎಲ್ಲಿಂದ ಬಿಡ್ತೀವಿ ಆ ಲೊಕೇಶನಿಂದ ನಮಗೆ ಕ್ಲೀನಾಗಿ ಗೊತ್ತಾಗಲಿಲ್ಲ ಅಂತಂದರೆ ಪ್ಲೇಸ್ಗಳು, ಒಂದು ಸ್ವಲ್ಪ ನಿಯರ್ ಬಂದಾಗ ಅಥವಾ ಅರ್ಧ ದಾರಿಗೆ ಬಂದಾಗ ಅಲ್ಲಿಂದ ಸ್ವಲ್ಪ ಪ್ಲೇಸ್ಗಳನ್ನ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಸುತ್ತಮುತ್ತ ಸ್ವಲ್ಪ ಹಿಡನ್ ಸ್ಪಾಟ್ಗಳು ಅದೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇವ್ನು ಹೇಳಿದ್ದು ಮತ್ತಾವು ವಾಟರ್ ಫಾಲ್ಸು, ಅದು ಹೆಸರೇ ಕೇಳಿಲ್ಲ ನಾನು ಇಲ್ಲಿವರೆಗೂ. ಸೊ ಈಗಲೇ ಅದನ್ನ ಹಂಟ್ ಮಾಡಿದ್ದು ನಾವು. ಲಾಸ್ಟ್ ಟೈಮು ಮಾನ್ಸೂನಲ್ಲಿ ಒಳ್ಳೆ ರೈಡ್ ಮಾಡಿದ್ವಿ, ಚೆನ್ನಾಗಿತ್ತು. ಕೆಲವೊಂದಷ್ಟು ಪ್ಲೇಸ್ಗಳಿಗೆ ಓಡಾಡಿದ್ವಿ. ಈ ಸರಿನೂ ಸೇಮ್ ಪ್ಲ್ಯಾನ್. ಸೊ ವೆದರ್ ಕಂಡೀಷನ್ನು ತಂಪಾಗಿ ಚೆನ್ನಾಗಿತ್ತು. ಆಗುಂಬೆವರೆಗೂ ಓಕೆ, ಬಿಸಿಲಿತ್ತು, ಬಟ್ ಸ್ಟಿಲ್ ಆಗುಂಬೆವರೆಗೂ ತಂಪಾಗಿತ್ತು. ಆಗುಂಬೆ ಡೌನ್ ಇಳಿತಿದ್ದಂಗೆ ಕೋಸ್ಟಲ್ ಏರಿಯಾ ವೆದರ್ ಸ್ಟಾರ್ಟ್ ಆಗೋಯ್ತು. ಇಲ್ಲಿಂದ ಫುಲ್ಲು ಸೆಕೆ ಹೊಡಿತಿದೆ. ವರಂಗ ರೋಡ್ ಇದು ಸಖತ್ ಬ್ಯೂಟಿಫುಲ್ ಆಗಿದೆ. ಇನ್ನು ಆಗುಂಬೆ ಘಾಟಿ ಇಳಿದ ಮೇಲೆ ಅಲ್ಲಿ ನಾರ್ಮಲ್ ರೆಗ್ಯುಲರ್ ಟ್ರಾಫಿಕ್ ಇರುತ್ತೆ. ಈ ರೂಟ್ ಪರವಾಗಿಲ್ಲ. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ವರಂಗ. ಇಲ್ಲೇ ಹಾಕಿದಾರೆ ನೋಡಿ ಬೋರ್ಡ್, ದೊಡ್ಡದಾಗಿ ವರಂಗ ಅಂತ ಬೋರ್ಡ್ ಹಾಕಿದಾರಲ್ಲ, ಅಲ್ಲಿಂದ ಡೈರೆಕ್ಟ್ ವ್ಯೂ ಕಾಣಿಸ್ತಿದೆ ನೋಡಿ. ವಾ, ಇಷ್ಟು ದಿನ ರೀಲ್ಸಲ್ಲಿ ನೋಡ್ತಾ ಇದ್ವಿ, ನಮಗೆ ಆಗುಂಬೆಯಿಂದ ಇಷ್ಟೊಂದು ನಿಯರ್ ಆಗುತ್ತೆ ಅಂದ ತಕ್ಷಣ ಕ್ಯಾಚ್ ಹಾಕೊಂಡ್ಬಿಟ್ವಿ. ಒಂದೇ ಒಂದು ವೆಹಿಕಲ್ ಇಲ್ಲ. ನೋಡೋಣ ಇಲ್ಲಿ ಬರ್ಬೋದೋ ಬರೋಂಗಿಲ್ವೋ ಗೊತ್ತಿಲ್ಲ. ಈ ಸೈಡ್ ಬಂದಮೇಲೆ ಮೈಯೆಲ್ಲ ಉರಿತಿದೆ, ಸೆಕೆ.
ಉಡುಪಿ ನೆಲಕ್ಕೆ ಕಾಲಿಟ್ಟಾಯಿತು, ಹೆವಿ ಸೆಕೆ ಹೊಡಿತಿದೆ. ಹಾಂ ನೋಡಿ. ಸೊ ಇಲ್ಲಿಂದ ನಾವು ಟೆಂಪಲ್ ರೀಚ್ ಆಗಬೇಕು ಅಂದರೆ ಬೋಟಲ್ಲೇ ಹೋಗಬೇಕು. ದೋಣಿಲಿ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಪಿಕಪ್ ಡ್ರಾಪ್ ಮಾಡ್ತಿದ್ದಾರೆ. ಅಲ್ಲಿ ಮಠದಲ್ಲಿ ಹೋಗಿ ಟಿಕೆಟ್ ತರಬೇಕಂತೆ. ಸೊ ಈಗ ಟಿಕೆಟ್ ತೊಗೊಂಬರ್ತೀವಿ, ಆ ಕಡೆಯಿಂದ ಬಂದವರು ಸೀದಾ ಮತ್ತು ನಮ್ಮನ್ನ ಇಲ್ಲಿ ಜನ ಎಷ್ಟಾಗಿರ್ತಾರೆ ನೋಡಿ ಕೌಂಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನೋಡಿ ನಮ್ಮ ಅವಸ್ಥೆ, ಹೆಲ್ಮೆಟ್ ತೆಗೆದ್ಮೇಲೆ ಹುಚ್ಚರಾಗಿರ್ತೀವಿ, ಕೂದಲೆಲ್ಲ ಈಗ ನೆಂದೋಗ್ಬಿಟ್ಟಿದೆ. ಟಿಕೆಟ್ ತರೋದಕ್ಕೆ ಹೋಗ್ತಾಯಿದ್ದೀವಿ. ಟಿಕೆಟ್ ತೊಗೊಂಡು ನಂತರ ಮತ್ತೆ ಸಿಗೋಣ. ಸೊ ಅಶೋಕ್ ಹೌಸ್ ವೆದರ್ ಹಾಕೊಂಡು ರೆಜಿನಾಲ್ಡ್ ಮೇಲೆ ಸನ್ಸ್ಕ್ರೀನ್ ಹಚ್ಕೊಂಡು ಗಾಗಲ್ಸ್ ಹಾಕೊಂಡು ಫುಲ್ ರೆಡಿ ಆಗಿದ್ದಾನೆ. ಸುಟ್ಟು ಹೋಗ್ತಿದ್ದೀವಿ. ನಾನು ಬೇವ್ತಿರೋದನ್ನೇ ನೋಡ್ತೀರಾ, ಇಳಿತಾ ಇದೆ, ನೀರು ಇಳಿತಾ ಇದೆ. ಯಾವುದೋ ಬಿಸಿನೀರು ಪಾತ್ರೆಯಲ್ಲಿ ಕೂತಂಗಿದೆ. ಅಂದರೆ ಪೂರ್ತಿ ಜನ ಆಗೋವರೆಗೂ ಬೋಟು ಮುಂದಕ್ಕೆ ತಗೊಂಡೋಗಲ್ಲ, ಫುಲ್ ಜನ ಫಿಲ್ ಆಗಬೇಕು. ಮೂವ್ ಆಗ್ತಾ ಇದೀವಿ. ಸೊ ನೋಡಿ, ಇದೇ ವರಂಗ ಜೈನ್ ಟೆಂಪಲ್. ಫೈನಲಿ ನಿಯರ್ ಬಂದ್ವಿ. ಜಸ್ಟ್ ಒಂದು 2-3 ಮಿನಿಟ್ಸ್ ಅಷ್ಟೇ. ನಿಧಾನ ಹೋಗ ಅಶೋಕ. ಅಲ್ಲಿಂದ ಇಲ್ಲಿಗೆ ಟೆಂಪಲ್ಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಎಲ್ಲ ಇಳಿತಾರೆ ನೋಡಿ ಬೋಟಿಂದ. ನೀರು ಕಮ್ಮಿ ಇದೆ, ನಿಂತ್ಕೊಂಡ್ರೂ ಏನು ಮುಳುಗಲ್ಲ, ಅದಕ್ಕೆ ಲೈಫ್ ಜಾಕೆಟ್ ಏನು ಹಾಕಿಲ್ಲ. ಸೊ ಜೈನರು 24ನೇ ತೀರ್ಥಂಕರರ ದೇವಸ್ಥಾನ ಅಂತಿದ್ದು. ಪಾರ್ಶ್ವನಾಥ ತೀರ್ಥಂಕರ ಮತ್ತೆ ಪದ್ಮಾವತಿ ದೇವಿ ಟೆಂಪಲ್ ಇರೋದು ಒಳಗಡೆ. ಹಂಗೆ ಮತ್ತೆ ತೀರ್ಥನಾಥ, ಶಾಂತಿನಾಥ, ಈ ಥರ ಎಲ್ಲ ಒಂದೆರಡು ಇತ್ತು. ಅವರಲ್ಲಿ ನಮ್ಮದ್ರಲ್ಲಿ ರಾಘವೇಂದ್ರ ಸ್ವಾಮಿ ಎಲ್ಲ ಹೆಂಗೋ ಆ ಥರ ತೀರ್ಥಂಕರರು ಅಂತ ಇರ್ತಾರಂತೆ. ಸೊ ಅದ್ರದ್ದು ಟೆಂಪಲ್ ಇದ್ದಿದ್ದು ಒಳಗಡೆ. ಸಮ್ಮರ್ಗಿಂತ ಮೇ ಬಿ ನನಗನ್ಸ್ದಂಗೆ ಮಾನ್ಸೂನಲ್ಲಿ ಜಾಸ್ತಿ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಇಟ್ಟಿದೆ. ಹೆಂಗೆ ಅಂದರೆ ಅವರಲ್ಲಿ ಮಧ್ಯೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ದೋಣಿ ಮೂವ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಬೇವ್ತೋಗ್ತಿದ್ದಾರೆ, ಬೇಗ ಮೂವ್ ಮಾಡಿ ಅಂತ. ಸೊ ಮತ್ತೆ ರಿಟರ್ನ್ ಹೊರಟು ಈಗ ಇನ್ನೊಂದು ಟ್ರಿಪ್ಪಿಗೆ ಜನ ಕಾಯ್ತಿದ್ದಾರೆ. ಬೇವ್ತಿರೋದು ನೋಡ್ಬೇಕಾ, ಕಾಣಿಸ್ತಿಲ್ಲ ಗೊತ್ತಿಲ್ಲ, ಅಷ್ಟು ಬೇವ್ತೋಗ್ಬಿಟ್ಟಿದ್ದೀವಿ. ನೀರು ಇಳಿತಾ ಇದೆ ನೋಡಿ ಇಲ್ಲಿಂದ. ಬಿಸಿಲು ಡೈರೆಕ್ಟು ಮುಖಕ್ಕೆ ಹೊಡಿತಿದೆ. ಸೊ ಮಾನ್ಸೂನಲ್ಲಿ ಬಂದರೆ ಸಖತ್ತಾಗಿರುತ್ತೆ ಇಲ್ಲಿಂದ ಅಲ್ಲಿ ವ್ಯೂ. ಸೊ ನೋಡಿ ಮತ್ತೆ ಇನ್ನೊಂದು ಟ್ರಿಪ್ ಹೊರಟ್ರಿ ಇವಾಗ. ಒರ್ಸಿ ಕರ್ಚೀಫ್ ಎಲ್ಲ ನೆಂದು ಮುದ್ದೆ ಆಗಿ ಹೋಗ್ಬಿಟ್ಟಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸ್ಪಾಟು ಮಾನ್ಸೂನಲ್ಲಿ ಯಾವ ಥರ ಕಾಣಿಸ್ಬೋದು ಅಂತ. ಇಲ್ಲಿಂದ ಇವಾಗಲೇ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ಆ ಕಡೆಯಿಂದ ನಿಂತಾಗ ಅಲ್ಲಿ ದೇವಸ್ಥಾನ ಹತ್ರ ಹೋದಾಗ ಏನಷ್ಟು ಅನ್ಸಲ್ಲ, ಬಟ್ ಈ ಸೈಡಿಂದ ಅಲ್ಲಿ ನೋಡೋದಕ್ಕೇ ತುಂಬ ಚೆನ್ನಾಗಿರೋದು. ಈಗ ಫಸ್ಟ್ ಹೋಗಿ ಫಾಲ್ಸಿಗೆ ಬೀಳಬೇಕು. ನಮ್ಮ ಅಶೋಕ ಮತ್ತಾವ ಫಾಲ್ಸಿಗೆ ಹೋಗೋಣ ಅಂತ ಅಂದ, ಬಟ್ ಈಗ ನೀರೆಲ್ಲ ತುಂಬ ಕಮ್ಮಿ ಇದೆ ಅಂತೆ, ಮತ್ತು ಹೋಗಿ ಅಜೀಬ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀವಿ. ಬಟ್ ಆದರೂ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಆಮೇಲೆ ಹೋಗ್ತಾ ಬಂದವೆ ಕುಡ್ಲು ತೀರ್ಥ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇವಾಗ ಬಿಸಿಲಿಂದ ಬಂದು ಬೆವ್ತು ನೆಂದು ನೀರಾದ್ಮೇಲೆ ಮತ್ತೆ ಬಂದು ಸನ್ಸ್ಕ್ರೀನ್ ಹಚ್ಕೊಂತಿದ್ದಾನೆ. ನೋ ಯೂಸ್ ಅದರಿಂದ, ಮತ್ತಂಗೆ ಇರತ್ತೆ ಸ್ವೆಟ್. ಸನ್ಸ್ಕ್ರೀನ್ ಎಲ್ಲ ತಂದ, ಎಲ್ಲ ವೇಸ್ಟ್ ಆಗ್ಬಿಡ್ತೀವಿ ಸ್ಪಾಟಿಗೆ ಬಂದು. 10 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಹೋಗಿ ನೋಡ್ಕೊಂಡು ಇಫ್ ಇನ್ ಕೇಸ್ ನೀರು ಚೆನ್ನಾಗಿದ್ರೆ ಅಲ್ಲೇ ಗಿಮ್ ಮಾಡ್ಕೊಂಡು ಬರ್ತೀವಿ. ಇಲ್ಲ ಅಂತಂದರೆ ಸೀದಾ ಕೂಡ್ಲು ತೀರ್ಥ ಹೊಡಿತೀವಿ. ಕೂಡ್ಲು ತೀರ್ಥ ಹೋಗೋಕೆ ಒಂದೇ ಪ್ರಾಬ್ಲಮ್, 1.5 ಕಿಲೋಮೀಟ್ರ್ ಮತ್ತೆ ಟ್ರೆಕ್ ಮಾಡಬೇಕು. ಹೋಗಿ ಬಂದು ಅಲ್ಲೇ ಸುಸ್ತಾಗ್ಬಿಡುತ್ತೆ ಈ ಸಮ್ಮರ್ ಒಳಗೆ. ಸೊ ಅದಕ್ಕೆ ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬೋಟಲ್ಲಿ ಹೋಗೋದಕ್ಕೆ ಟಿಕೆಟು ಜಸ್ಟ್ 20 ರೂಪೀಸ್ ಪರ್ ಪರ್ಸನ್ನು. ನೀರಿರುತ್ತಾ? ಸೊ ಇದು ಚೆನ್ನಾಗಿದೆ ರೋಡು. ಸಮ್ಮರಲ್ಲಿ ಎಂಥ ಫಾಲ್ಸ್ಗಳಿಗೆ ಹಿಡಿಬೇಕು ಗೊತ್ತಾ? ಮಾನ್ಸೂನಲ್ಲಿ ಸ್ವಲ್ಪ ಮಳೆ ಬಂದರೆ ತುಂಬ ಹೆವಿ ಫ್ಲೋ ಆಗಿಬಿಟ್ಟು ಕ್ಲೋಸ್ ಮಾಡಿಬಿಡ್ತಾರಲ್ಲ, ಆ ಥರ ಫಾಲ್ಸ್ಗಳನ್ನ ಸಮ್ಮರಲ್ಲಿ ಹಿಡಿಬೇಕು. ಅವಾಗ ಒಂದು ಪೂರ್ತಿ ಡ್ರೈ ಆಗೋದಿಲ್ಲ, ಒಂದು ಮೀಡಿಯಮ್ ಲೆವೆಲಿಗಾದರೂ ನೀರಿರುತ್ತೆ. ಇಲ್ಲಿ ಏನು ಸಖತ್ತಾಗಿದೆ ನೋಡಿ ಜಾಗ, ಸೈಕ್ ಆಗಿದೆ. ಒಂದೇ ಒಂದು ಸೌಂಡ್ ಇಲ್ಲ. ಜಾಗ ನೋಡಿ ಹೆಂಗಿದೆ, ಮರಗಳು ಎಷ್ಟು ತಿಕ್ಕಾಗಿದೆ. ಮತ್ತು ನಮ್ಮ ಸೈಡ್ ನೋಡೋದಕ್ಕಿಂತ ಇಲ್ಲಿ ಪೂರ್ತಿ ಎಲ್ಲ ಬೇರೆ 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 ಮರಗಳಿದೆ ಮಿಕ್ಸು. ಆ್ಯಕ್ಚುಲಿ ನಾನು ವ್ಲಾಗ್ಸಲ್ಲೆಲ್ಲ ನೋಡಿರ್ಬೋದು, ತುಂಬ ಕ್ರೌಡ್ ಇರೋ ಜಾಗ ನಮಗೆ ಜಾಸ್ತಿ ಇಷ್ಟ ಆಗೋದಿಲ್ಲ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೈವಸಿ ಆಗಿರೋ ಜಾಗಗಳು. ಅದು ಈವನ್ ಅದು ಫೇಮಸ್ ಆಗಿದ್ರು ಕೂಡ ಯಾವ ಟೈಮಲ್ಲಿ ಜನ ಕ್ರೌಡೆಲ್ಲ ತುಂಬ ಕಮ್ಮಿ ಇರುತ್ತೆ ಅಂಥ ಟೈಮಲ್ಲಿ ಹುಡುಕಿ ಹೋಗ್ತೀವಿ. ಸುಮ್ಮನೆ ಗುಂಪಲ್ ಗೋವಿಂದ ಅನ್ನೋ ಥರ ಹೋಗಿ ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಹೋಗಿ ಆ ಜಾಗನ ಚೆನ್ನಾಗಿ ಫೀಲ್ ಮಾಡಬೇಕು. ಜಸ್ಟು ಓದೇ ಪುಟ್ಟ ಬಂದೇ ಪುಟ್ಟ ಅನ್ನೋ ಥರ ಇರಬಾರ್ದು. ಅಲ್ಲ ಆ ರೋಡೇ ಇತ್ತಾ ಅಂತ ಬೋರ್ಡ್ ಹಾಕಿದ್ರಲ್ಲ ಫಾಲ್ಸ್ ಅಂತ. ಗೂಗಲಲ್ಲಿ ನೋಡಿದ್ರೆ ಏನೂ ತೋರಿಸಿಲ್ಲ, ಇಲ್ಲಿ ನೋಡಿದ್ರೆ ಒಂದು ಟ್ವಿಸ್ಟು, ಫಾಲ್ಸಿಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ನೋಡೋಣ. ನಾವು ಹೇಳ್ದಂಗೆ ಬತ್ತೋಗ್ಬಿಟ್ಟೈತಲ್ಲೋ.
ಕ್ಲೋಸ್ ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಕ್ಲೋಸ್ ಮಾಡಿರುವ ಉದ್ದೇಶ ತಿಳಿಸಿ, ದಯವಿಟ್ಟು ಕ್ಲೋಸ್ ಏನಕ್ಕಾಗಿದೆ ಅಂತ ಭಯಾನಕ ಪ್ರಾಣಿಗಳು ಯಾವ್ದಾದ್ರು ಇದೆಯಾ? ಕುದುರೆ ಮುಖ ವನ್ಯಜೀವಿ ವಿಭಾಗ. ನಮ್ಮ ಅಶೋಕ ನೋಡಿ ಕಳ್ಳಂತರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಾಂ, ಎಲ್ಲ ಚೆನ್ನಾಗೇ ಇದೆ, ಮೆಟ್ಲು ಚೆನ್ನಾಗಿದೆ, ಸೇಮ್ ಇದ್ರ ವೈಬ್ಸ್ ಕೊಡ್ತಿದೆ ಜೋಗಿಗುಂಡಿ, ಬಟ್ ಚೆನ್ನಾಗಿದೆ. ಹಾಂ ನೋಡಿ, ಜಾಗ ಚೆನ್ನಾಗಿದೆ, ಸುತ್ತಲೂ ಚೆನ್ನಾಗಿದೆ, ಮೆಟ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ ಎಲ್ಲ ಬರೋದಕ್ಕೆ. ಇಲ್ಲೇ ಇದು ಮೆಟ್ಲು ಹಿಂಗೆ ಇಳಿದ್ವಿ, ಇಲ್ಲೇ ಫಾಲ್ಸು, ದೂರನೂ ಏನಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಫಾಲ್ಸು. ಜಾಗ ಎಲ್ಲ ಚೆನ್ನಾಗಿದೆ, ಬಟ್ ಅಂದರೆ ಈಗ ನೀರೇ ಇಲ್ಲ, ಫುಲ್ ಡ್ರೈ ಆಗಿದೆ. ಅಲ್ಲೊಂದು ಕಡೆಯಿಂದ ಹರಿತಿದೆ ನೋಡಿ, ಅಲ್ಲಿಂದ ಹರಿತಿದೆ, ಬಟ್ ಅಂಥ ನೀರೇನಿಲ್ಲ. ಸೊ ಯೂಸ್ ಇಲ್ಲ ಈಗೆಲ್ಲ, ಇಲ್ಲಿ ಆಟಾಡೋಷ್ಟು ನೀರೇ ಇಲ್ಲ. ಸೀದಾ ಕೂಡ್ಲು ತೀರ್ಥ ಹೋಗೋಣ. ಸಮ್ಮರಲ್ಲಿ ಸ್ವಲ್ಪ ನೀರಿರೋಂಥ ಜಾಗಗಳು ಅಂದರೆ ನನಗೆ ಗೊತ್ತಿರೋಂಗೆ ಕೂಡ್ಲು ತೀರ್ಥ, ಜೋಗ್ ಫಾಲ್ಸು, ಕುಂಚಿಕಲ ಅದು ನೋಡಿದೆ. ಪರ್ಟಿಕ್ಯುಲರ್ ಫಾಲ್ಸ್ ಮಾತ್ರ ನ್ಯಾಚುರಲ್ ಆಗಿ ಏನು ಡಿಪೆಂಡ್ ಆಗದೆ ಸೀಸನ್ ವೈಸು ಹರಿಯತ್ತಲ್ಲ ಅಂಥ ಫಾಲ್ಸ್ಗಳು ಮಾತ್ರ ನೋಡಿ. ಒಟ್ಟಿನಲ್ಲಿ ಈ ಸ್ಪಾಟಿಗೆ ಮಾನ್ಸೂನ್ ಸೀಸನಲ್ಲಿ ಬಂದರೆ ಸೂಪರಾಗಿರುತ್ತೆ. ಮಾನ್ಸೂನಲ್ಲಿ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಇದ್ದರೆ ಬರ್ಬೋದು. ಒಂದು ಹೊಸ ಸ್ಪಾಟ್ ಹುಡುಕ್ದಂಗೆ ಆಯಿತು. ಒಟ್ಟಿನಲ್ಲಿ ಚೆನ್ನಾಗಿದೆ, ಮಾನ್ಸೂನಲ್ಲಂತೂ ಭರ್ಜರಿಯಾಗಿ ಬರುತ್ತೆ ನೀರು. ಸೊ ಫೈನಲಿ ಕೂಡ್ಲು ತೀರ್ಥ ಬಂದ್ವಿ, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ. ಅಲ್ಲಿಂದ ಇಲ್ಲಿ ಒಂದು 19-20 ಕಿಲೋಮೀಟ್ರ್ ಇತ್ತು. ಇಲ್ಲಿ ಹಾಕಿದ್ದಾರೆ, ಎಷ್ಟು ಫಾಲ್ಸ್ ಇದೆ ಇಲ್ಲಿ. ಜೋಗಿಗುಂಡಿ ಮೇಲ್ಗಡೆ, ಘಾಟಿಯಿಂದ ಮೇಲೆ, ಬರ್ಕಣನೂ ಮೇಲೆ, ಜೋಮ್ಲು ತೀರ್ಥ ಗೊತ್ತಿಲ್ಲ, ಐಡಿಯಾ ಇಲ್ಲ. ಒನಕೊಬ್ಬೆ ಫಾಲ್ಸಾ? ಒನಕೆ ಹಬ್ಬಿ ಗೊತ್ತು, ಇದು ಯಾವ್ದು ಗೊತ್ತಿಲ್ಲ. ಒನಕೊಬ್ಬೆ ಫಾಲ್ಸು ಏನಿದೆಯಾ ಅಲ್ಲಿ? ಎಗ್ ರೈಸ್ ತಿನ್ನೋಕೆ ಹೋಗಿದ್ಯಾ ಬಿಸಿಲಲ್ಲಿ? ಸ್ನ್ಯಾಕ್ಸ್ ಬೇಕು ಅಂದ್ರೆ ಇಲ್ಲಿ ತಗೋ. ಇಲ್ಲಿ ಹಾಕಿದ್ದಾರೆ ನೋಡು ಬೋರ್ಡು, ಜೋಮ್ಲು ತೀರ್ಥ. ಸೊ ನೋಡಿ, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಂದಲ ಸೀತಾ ನದಿ. ಸೋಡಾ ಅಷ್ಟೇನಾ, ಬೇರೆ ಜ್ಯೂಸ್ ಇದೆಯಾ? ಸೋಡಾ ಅಷ್ಟೇ.